ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಜಾತಿ ಗಣತಿಗೆ ಬಿಗ್ ಶಾಕ್ ಕೊಟ್ಟ GBA ಅಂದರೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು. ಸದ್ಯಕ್ಕೆ ಸಿದ್ದರಾಮಯ್ಯನವರ ಕಟ್ಟುನಿಟ್ಟಿನ ಆದೇಶದ ಬೆನ್ನಲ್ಲೇ ಚುರುಕು ಪಡೆದುಕೊಂಡಿದೆ ಜಾತಿ ಗಣತಿ. ಆರಂಭಿಕವಾಗಿ 6 ದಿನ ಏನು ಹಳ್ಳ ಹಿಡಿದ ಪರಿಸ್ಥಿತಿಯಲ್ಲಿತ್ತು, ಕಂಪ್ಯಾರಿಟಿವ್ಲಿ ಕಳೆದ 2 ದಿನಗಳಿಂದ ಸ್ಪೀಡಪ್ ಆಗಿದೆ. ಹಾಗಾದರೆ ಟಾರ್ಗೆಟ್ ರೀಚ್ ಆಗೋಕೆ ಆಗತ್ತಾ ಅನ್ನೋದು ಒಂದು ಕಡೆ, ಆದರೆ ಅಧಿಕಾರಿಗಳು ಯಾವ ರೀತಿ ತಿರುಗಿ ಬಿದ್ದಿದ್ದಾರೆ ಅನ್ನೋದು ಇನ್ನೊಂದು ಕಡೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಶಿಕ್ಷಕರ ಗೋಳು, ಕಳೆದ 1 ವಾರದಿಂದ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಗಮನಿಸಿದ್ದೀವಿ. ಈಗಲೂ ಬಹಳಷ್ಟು ಶಿಕ್ಷಕರಿಗೆ ಈ ಸಮಸ್ಯೆ ಇದೆ. ಕೆಲವು ಕಡೆ ಪ್ರಾಬ್ಲಮ್ ಇಲ್ಲದೆ ಒಂದಿಬ್ಬರು ಶಿಕ್ಷಕಿಯರಂತೂ ಪಾಪ ಅವರು ಹಗಲು ರಾತ್ರಿ ಅನ್ನದೇ ಸಮೀಕ್ಷೆ ಮಾಡಿ ರಿಪೋರ್ಟೇ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ DC-ಗೆ. ಅಷ್ಟು ಕ್ವಿಕ್ಕಾಗಿ ರಾತ್ರಿ 9 ಗಂಟೆ 9:30 ತನಕನೂ ಡ್ಯೂಟಿ ಮಾಡಿ ಕಂಪ್ಲೀಟೇ ಮಾಡಿಬಿಟ್ಟಿದ್ದಾರೆ. ಬಟ್ ಎಲ್ಲ ಕಡೆ ಅದೇ ಥರ ಇಲ್ಲ ಪರಿಸ್ಥಿತಿ. ನೆಟ್ವರ್ಕು, ಅವ್ರಿಗೆ ಸಿಕ್ಕಿರುವಂಥ ಏರಿಯಾ, ಅವರು ಊರಿನ ಪರಿಸ್ಥಿತಿ ಎಲ್ಲನೂ ಶಿಕ್ಷಕರಿಗೆ ತಲೆನೋವಾಗಿರೋದು ಇನ್ನೂ ಕಂಟಿನ್ಯೂ ಆಗ್ತಿರೋ ಪ್ರದೇಶಗಳು ಇವೆ. ಕೆಲವರು ಮಾಡ್ತಿದ್ದಾರೆ, ಸ್ಪೀಡಪ್ ಆಗಿದೆ. ಆದರೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ನೋಡಿ, GBA ಅಧಿಕಾರಿಗಳು, ನೌಕರರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕೆಲಸದ ಜೊತೆ ಇತರ ಕೆಲಸನೂ ಮಾಡಿ ಅಂತ ಒತ್ತಡ ಹಾಕಿದ್ದಾರೆ. ನಿಮ್ಮ ಸಮೀಕ್ಷೆನೂ ಬೇಡ, ನಿಮ್ಮ ಕೆಲಸನೂ ಬೇಡ ಅಂತ ಈಗ ರಾಜೀನಾಮೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿದ್ದೀವಿ ನಾವು ಅಂತ ಬಹಳ ಗಂಭೀರವಾದ ಆಕ್ರೋಶ, ಆರೋಪ ಈಗ ಸರ್ಕಾರದ ವಿರುದ್ಧ ಎದ್ದಿರೋದು. ಸಮೀಕ್ಷೆ ಮುಗಿಯೋ ತನಕ ಆಸ್ತಿ ಸೀಲಿಂಗ್ ಕೆಲಸ ಮಾಡಲ್ಲ ನಾವು ಅಂತ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ನೌಕರರು ಅತಿಯಾದ ಕೆಲಸ, ಮಾನಸಿಕ ಒತ್ತಡಕ್ಕೆ ಬೇಸತ್ತು ನಾವು ರಾಜೀನಾಮೆ ಕೊಡೋಕ್ಕೂ ಸಿದ್ಧ. ಅಂದರೆ ಈ ಸಮೀಕ್ಷೆ ಏಕಾಏಕಿ ಮಾಡೋದಕ್ಕೆ ಹೇಳಿಬಿಟ್ರು. ಅದಕ್ಕೆ ಪ್ರಿಪ್ರೇಷನ್ ಇಲ್ಲ, ಮತ್ತು ಬಹಳಷ್ಟು ಸಂಕಷ್ಟಗಳು, ಅದಕ್ಕೆ ಸವಾಲುಗಳು, ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಎದುರಾಯಿತು. ಸೊ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗಿ ರಾಜೀನಾಮೆ ಕೊಡ್ತೀವಿ ಬಿಡಿ ನಾವು ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ GBA ನೌಕರರು, ಅಧಿಕಾರಿಗಳು. ರಾತ್ರಿ ಹಗಲು ಕೆಲಸ ಮಾಡಿಸ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು, ನೌಕರರಿಂದ ಕೂಡ ರಾಜೀನಾಮೆ ಎಚ್ಚರಿಕೆ ಬಂದಿರೋದು. ಈಗ 60ಕ್ಕೂ ಹೆಚ್ಚು ಅಧಿಕಾರಿ ನೌಕರರು ರಾಜೀನಾಮೆ ಬೆದರಿಕೆ ಹಾಕಿದ್ದಾರೆ. ಒಬ್ಬರು ಇಬ್ಬರು ಅಲ್ಲ, ಒಬ್ಬರಿಬ್ಬರಿಗೆ ಮಾತ್ರ ಸಮಸ್ಯೆ ಅಲ್ಲ, 60ಕ್ಕೂ ಹೆಚ್ಚು ಅಧಿಕಾರಿಗಳು ರಾಜೀನಾಮೆ ಎಚ್ಚರಿಕೆಯನ್ನು ಕೊಟ್ಟಿರೋದು. GBA ಕಂದಾಯ ಇಲಾಖೆಯಲ್ಲಿ ಕಳೆದ 2 ವರ್ಷದಲ್ಲಿ 5 ಜನ ಕಂದಾಯ ಇಲಾಖೆ ನೌಕರರ ಸಾವಾಗಿದೆ. ಹೆಚ್ಚುವರಿ ಕೆಲಸಗಳಿಂದ ಮಾನಸಿಕ ಒತ್ತಡ ಆಗ್ತಾ ಇದೆ ಅನ್ನುವಂಥ ಆಕ್ರೋಶ ಈಗ ಎದ್ದಿದೆ. ಇನ್ನು ಏನೇನು ಈಗ ಆರೋಪ ಮಾಡ್ತಾ ಇರೋದು ಈ ಅಧಿಕಾರಿಗಳು ಅಂತ ಕೇಳಿದ್ರೆ, 2025ರ ಮತದಾನ ಪಟ್ಟಿ ಪರಿಷ್ಕರಣೆ ಹಿನ್ನೆಲೆ ಪಟ್ಟಿ ಮ್ಯಾಪಿಂಗ್ ಮಾಡುವ ಕೆಲಸ ಪ್ರಗತಿಯಲ್ಲಿದೆ. BLO ಸೂಪರ್ವೈಸರ್ಗಳಾಗಿ ರಾತ್ರಿ ಹಗಲು ಕೆಲಸ ಮಾಡ್ತಿದ್ದೀವಿ. ಇದರ ನಡುವೆ ಈಗ ಶೈಕ್ಷಣಿಕ ಸಮೀಕ್ಷೆ, ರಾಜ್ಯದಲ್ಲೂ ಅಧಿಕಾರಿ ನೌಕರರು ಭಾಗಿಯಾಗಬೇಕು, ಗಣತಿದಾರರ ಆದೇಶ ಜಾರಿ ಮಾಡೋದು, ತರಬೇತಿ ಆಯೋಜಿಸೋದು, ಸಿದ್ಧಗೊಳಿಸೋದು, ಇಷ್ಟೆಲ್ಲ ಕೆಲಸ ಹೆಂಗೆ ಮಾಡೋಕ್ಕಾಗತ್ತೆ ಅಂತ ಅವ್ರು ಕೇಳ್ತಿರೋದು. ಇನ್ನು ಪ್ರತಿದಿನ ತಲಾ ಒಂದೊಂದು ಆಸ್ತಿ ಸೀಲಿಂಗ್ ಮಾಡಬೇಕು, ಅದನ್ನೆಲ್ಲ ನಮ್ಮ ಹತ್ರ ಮಾಡೋಕ್ಕಾಗಲ್ಲ, ಅದು ಮಾಡ್ತೀವಿ ಇಲ್ಲ ಇದು ಮಾಡ್ತೀವಿ ಅನ್ನುವಂಥ ಆಕ್ರೋಶ ಹೊರಹಾಕಿದ್ದಾರೆ. ಸೊ ಈಗ ಎಲ್ಲೆಡೆ ಶಿಕ್ಷಕರ ಸಮಸ್ಯೆ ಈ ರೀತಿ ಆದರೆ ಅಧಿಕಾರಿಗಳ ಸಮಸ್ಯೆ ಕುತ್ತಿಗೆಗೆ ಬಂದಿದೆ. ಈಗ ಸಮೀಕ್ಷೆಗೆ ತೆರಳಿದ ಶಿಕ್ಷಕಿಯ ಜೊತೆಗೆ ಇಲ್ಲಿ ನೋಡಿ, ಚಿಕ್ಕಮಗಳೂರದೊಂದು ಘಟನೆ. ಮೆಸ್ಕಾಂ ಅಧಿಕಾರಿ ಒಬ್ಬರು ಎಂಜಿನಿಯರು ಗಲಾಟೆ ಮಾಡಿದ್ದಾರೆ. ಮೆಸ್ಕಾಂ ಎಂಜಿನಿಯರ್ ಮತ್ತು ಅವ್ರ ಪತಿಯಿಂದ ಶಿಕ್ಷಕಿಗೆ ಆವಾಜ್ ಹಾಕಿದ್ದಾರೆ. ನಾವ್ಯಾಕೆ ಕೊಡಬೇಕು ಮಾಹಿತಿ ಅನ್ನೋ ರೀತಿಯಲ್ಲಿ ಶಿಕ್ಷಕಿ ವಿರುದ್ಧನೇ ತಿರುಗಿ ಬಿದ್ದಿರೋದು. ದೋಣಿ ಕಣದಲ್ಲಿ ನಡೆದಿರುವಂಥ ಘಟನೆ. ಕೋರ್ಟ್ನಲ್ಲಿ ಆರ್ಡರ್ ಆಗಿದೆ, ಗೊತ್ತಿಲ್ವಾ ನಿಮಗೆ ಅಂತ ಶಿಕ್ಷಕಿಗೆ ದಬಾಯಿಸಿದ್ದಾರೆ. ಬಲವಂತವಾಗಿ ನೀವು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ಅದು ಹೆಂಗೆ ಮಕ್ಕಳ ಬಳಿ ಪ್ರಶ್ನೆ ಕೇಳ್ತೀಯಮ್ಮ ನೀನು ಅಂತ ಶಿಕ್ಷಕಿ ಮೇಲೆ ತಿರುಗಿ ಬಿದ್ದಿರೋದು. ಮಕ್ಕಳ ಹತ್ರ ಪ್ರಶ್ನೆ ಕೇಳಿ ಅಂತ ಹೇಳಿದಾರ, ಮತ್ತು ಕೋರ್ಟ್ ಒತ್ತಾಯ ಮಾಡೋ ಹಾಗಿಲ್ಲ ಅಂತ ಹೇಳಿರೋದು ನಿಮಗೆ ಗೊತ್ತಿಲ್ವಾ ಅಂತ ಶಿಕ್ಷಕಿಯನ್ನೇ ತರಾಟೆಗೆ ತಗೊಂಡಿದ್ದಾರೆ. ಮೆಸ್ಕಾಂ ಕಚೇರಿ ಎಂಜಿನಿಯರ್ನಿಂದ ಶಿಕ್ಷಕಿಗೆ ಧಮಕಿ ಹಾಕಿರುವಂತಹ ಘಟನೆ ನಡೆದಿದೆ. ಅಂದರೆ ಶಿಕ್ಷಕರಿಗೆ ಅಷ್ಟು ಕಷ್ಟ ಆಗ್ತಿದೆ ಅಂದರೆ ಜನ ಕೆಲವರು ಸ್ಪಂದಿಸ್ತಿದ್ದಾರೆ, ಕೆಲವರು ಸ್ಪಂದಿಸ್ತಿಲ್ಲ. ಕೋರ್ಟ್ ಆದೇಶ ಇದೆ, ನಾವು ಮಾಹಿತಿ ಕೊಡಲ್ಲ ಅಂತ ಕೆಲವರು ಕಳಿಸ್ತಿದ್ದಾರೆ, ಇಲ್ಲ ಅರ್ಧಂಬರ್ಧ ಮಾಹಿತಿ ಕೊಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಹೇಳ್ಕೊಳಮ್ಮ ಹೋಗು ಅಂತ ಕೆಲವರೆಲ್ಲ ಆವಾಜ್ ಹಾಕಿರುವುದು ದೃಶ್ಯಗಳೆಲ್ಲ ವೈರಲ್ ಆಗಿದೆ, ಗಮನಿಸಬಹುದು ನೀವು. ಹೊರಗೆ ಆಗ್ಲಿ ಒಂದು ಇಂಟರ್ವ್ಯೂ ಕೊಟ್ರೆ ಸಾಕು, ಏನು ಬಿಡಿ. ನಿಮ್ ಸಿದ್ದರಾಮಯ್ಯ ಹೇಳ್ರಿ ಹೋಗಿ, ಬೆನಿಫಿಟ್ ಬೇಡ ನಿಮ್ ಸರ್ಕಾರದಿಂದ, ನಾವೇ ಟ್ಯಾಕ್ಸ್ ಕಟ್ತಾ ಇದೀವಿ 30 ಲಕ್ಷ ರೂಪಾಯಿ. ನೋಡಿ ಮಾಡಿ ಮಾತಾಡ್ಬೇಕು. ಅವ್ರು ಒಬ್ರು ಹೆಣ್ಮಗ್ಳಾಗಿ ಮಾಡಿಸ್ತೀನಿ ಇದ್ ಮಾಡಿಸ್ತೀನಿ ಅಂತಂದ್ರೆ ಅಲ್ಲ ಸರ್, ನೀವು ಮಾತಾಡಿರೋದಕ್ಕೂ ಇವ್ರು ಮಾತಾಡಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನೇನೋ ಮಾತಾಡ್ಬೇಡಿ ಆಯ್ತಾ. ಅವ್ರು ಒಬ್ರು ಟೀಚರ್ ಆಗಿದ್ದಾರೆ, ಸುತ್ಕೊಂಡು ಬಂದಿರ್ತಾರೆ ಪಾಪ.
ನಿಂತಂದ್ರೆ ಯಾರಿಗೆ ಸರ್ ಬೇಜಾರಾಗಲ್ಲ? ನಾವು ಯಾರಿಗೆ ಬೇಜಾರಾಗಲ್ಲ? ಮಾಡ್ಬೇಕು, ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ನೀವು ಬರ್ತಾ ಇದ್ರ ಆ ತರ ಏನ್ ಮಾತಾಡಿಲ್ಲ ಸರ್ ನೀವು. ಮತ್ತೆ ಸಮೀಕ್ಷೆಗೆ ಯಾವ ಶಿಕ್ಷಕರು ಗೈರಾಗ್ತಿದ್ದಾರೋ ಈ ಸಮಸ್ಯೆಯಿಂದಾಗಿ ಅವ್ರಿಗೂ ಪಾಪ ಮಾನಸಿಕ ಒತ್ತಡ ಆಗ್ತಿದೆ. ಹಬ್ಬ ಇದೆ, ರಜಾ ಇಲ್ಲ, ಇದ್ರ ಜೊತೆಗೆ ಈ ತರ ಸವಾಲ್ ಬೇರೆ. ಕೆಲಸ ನೀಟಾಗಿ ಮಾಡೋದಾದ್ರೆ ಮಾಡ್ಬಿಡ್ತಿದ್ವಿ, ಆದ್ರೆ ಈ ತರ ಸವಾಲಿನ ನಡುವೆ ಹೆಂಗ್ ಮಾಡೋದು ಅಂತ ಅವ್ರ ಪ್ರಶ್ನೆ. ಶಿಕ್ಷಕರುಗಳಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಈಗ ಸುಮಾರು ಬೇರೆ ಬೇರೆ ಜಿಲ್ಲೆಗಳಲ್ಲಿ DDPI. ಮತ್ತೆ ಸಮೀಕ್ಷೆ ಆರಂಭವಾದ ದಿನದಿಂದ ಇದುವರೆಗೆ ಗೈರಾದವ್ರು ಯಾರ್ಯಾರಿದ್ದಾರಲ್ಲ ಅವ್ರಿಗೆಲ್ರಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಸಮೀಕ್ಷೆಗಾಗಿ ಚಿಕ್ಕಮಗಳೂರದ್ದು ಒಂದು ಎಕ್ಸಾಂಪಲ್ ತಗೊಂಡ್ರೆ ನೇಮಕ ಆಗಿರೋದು 2282 ಶಿಕ್ಷಕರು, ಅದರಲ್ಲಿ 18 ಜನ ಗೈರಾಗಿದ್ದಾರೆ. ಜಿಲ್ಲೆಯಾದ್ಯಂತ 3,16,664 ಮನೆಗಳ ಸಮೀಕ್ಷೆ ನಡೆಸಬೇಕಾಗಿದೆ. ಸೊ ಆಕ್ಷನ್ ಅನ್ನ ಶಿಕ್ಷಕರ ವಿರುದ್ಧ ತಗೊಳ್ತಿದ್ದಾರೆ ಈಗ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಕರ್ತವ್ಯ ಲೋಪ ಮತ್ತೆ ಯಾರು ಗೈರಾಗ್ತಿದ್ದಾರಲ್ಲ ಅವ್ರಿಗೆ ಅಮಾನತು ಶಿಕ್ಷೆಯನ್ನ ಈಗ ಹೊರಡಿಸಲಾಗಿದೆ. ಚಿತ್ರದುರ್ಗದಲ್ಲೂ ಕೂಡ 68 ಸಿಬ್ಬಂದಿಗಳು ಗೈರಾಗಿದ್ರಂತೆ, ಅವ್ರಿಗೆಲ್ಲ ಶಿಸ್ತು ಕ್ರಮಕ್ಕೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಎಲ್ಲ ಕಡೆಗೂ ಅಷ್ಟೇ, ಈಗ ಚಿತ್ರದುರ್ಗ ಜಿಲ್ಲಾಧಿಕಾರಿ ಬೇರೆ ಬೇರೆ ಕಡೆಗಳಿಗೆ DDPI ಎಲ್ಲ ಅವ್ರಿಗೆ ಆಕ್ಷನ್ ತಗೊಳಕ್ ಮುಂದಾಗ್ತಿದ್ದಾರೆ. ಸುಮಾರು ಜನ ಅಮಾನತ್ತಾಗಿದ್ದಾರೆ, ಬೇರೆಯವ್ರಿಗೆಲ್ಲ ಕಟ್ಟುನಿಟ್ಟಿನ ಕ್ರಮದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸಿದ್ದರಾಮಯ್ಯನವರು ಈ ನಡುವೆ ಗುಡುಗಿದ್ದಾರೆ. ಈಗ BJP ಅವರು ವಿರೋಧಿಸ್ತಿದ್ದಾರಲ್ಲ ಜಾತಿ ಗಣತಿಯನ್ನ, ಸರಿ ನೆಕ್ಸ್ಟು ಕೇಂದ್ರ ಸರ್ಕಾರನೇ ಮಾಡುತ್ತಲ್ಲ, ನೀವು ಯಾಕೆ ಹಾಗಾದ್ರೆ ಈಗ ವಿರೋಧಿಸ್ತಿದ್ದೀರಿ? ಅದನ್ನು ಒಪ್ಕೊಳ್ತೀರಾ? BJPಯ ನಿಜ ಬಣ್ಣ ಬಯಲಾಗಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀರಿ, ಬಟ್ ಈಗ ಹೇಗಿದೆಯೋ ಹಂಗೆ ಇರಬೇಕು, ಯಾರಿಗೂ ಕೂಡ ಸಂಪತ್ತು ಸವಲತ್ತು ಹಂಚಿಕೆ ಆಗಬಾರ್ದು ಅಂತ ಇವರ ಉದ್ದೇಶ, ಇವರ ದುರುದ್ದೇಶ ಬಯಲಾಗಿದೆ. ಇವತ್ತು ಪ್ರಹ್ಲಾದ್ ಜೋಶಿ, ತೇಜಸ್ವಿ ಸೂರ್ಯ ಅವರೆಲ್ಲ ಬಹಿಷ್ಕರಿಸಿ ಸಹಕರಿಸಬೇಡಿ ನಾವು ಮಾಡಲ್ಲ ಅಂತ ಹೇಳಿದ್ರಲ್ಲ. ಸೊ ನೀವು ಹೆಂಗೆ ಆ ರೀತಿ ಹೇಳಕ್ ಸಾಧ್ಯ? ಕೋರ್ಟು ಅವಕಾಶ ಮಾಡಿಕೊಟ್ಟಿದೆ ಅಂದಮೇಲೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತಿರುವಾಗ ಅದನ್ನ ಹೆಂಗೆ ವಿರೋಧಿಸ್ತೀರಿ? BJP ಅವರು ನಿಜ ಬಣ್ಣ ಇದು ಅಂತ ಮುಗಿಬಿದ್ದಿದ್ದಾರೆ. BJP ಅವ್ರು ಹೇಳ್ತಿರೋದೇನು, ಇದು ಸರಿಯಾದ ರೀತಿಯಲ್ಲಿ ನಡೀತಿಲ್ಲ ಮತ್ತು ದುರುದ್ದೇಶ ಪೂರ್ವಕವಾಗಿ ನಡೀತಿದೆ, ಇದನ್ನ ಎಲೆಕ್ಷನ್ಗೆ ರಾಜಕೀಯಕ್ಕೆ ಬಳಸ್ಕೊಳ್ಳೋಕೆ ಹಂಗೆ ಮಾಡ್ತಿದ್ದಾರೆ. ಮತ್ತು ನಾಳೆ ಎಲ್ಲರ ಆರ್ಥಿಕ ಪರಿಸ್ಥಿತಿಯ ಅಂಕಿಅಂಶಗಳನ್ನು ತರಿಸ್ಕೊಂಡು ಅವ್ರಿಗೆ ಸಿಗ್ತಿರೋ ಸೌಲಭ್ಯಗಳನ್ನು ಕಟ್ ಮಾಡ್ತಾರೆ, ರೇಷನ್ ಕಾರ್ಡ್ ಕಟ್ ಮಾಡ್ತಾರೆ, ಎಲ್ಲದಕ್ಕೂ ಕತ್ರಿ ಬೀಳುತ್ತೆ, ಹುಷಾರಾಗಿರಿ ಅಂತ BJPಗರು ವರಸೆ. ಸರಿಯಾಗಿ ಮಾಡ್ತಿಲ್ಲ ಇವರು, ಸರಿಯಾದ ಸಿದ್ಧತೆಯೂ ಇಲ್ಲ, ಮತ್ತು ಇವರ ಅಂಕಿಅಂಶನೂ ಲೀಕ್ ಆಗುತ್ತೆ. ಕಳೆದ ಬಾರಿ 2013ರಿಂದ 18 ಅವಧಿಯಲ್ಲಿ ಮಾಡಿಸಿದ್ರಲ್ಲ ಸಿದ್ದರಾಮಯ್ಯನವರು, ಹಿಂದಿನ ಅವಧಿಯಲ್ಲಿ ಅದರ ಅಂಕಿಅಂಶ ಲೀಕ್ ಆಯ್ತಾ ಇಲ್ವಾ? ಹೊರಗಡೆ ಬಂತು, ಮೀಡಿಯಾಗಳಲ್ಲಿ ಬಂತು, ಎಲ್ಲ ಕಡೆ ಬಂತು. ಈಗ ಆಧಾರು ಮತ್ತೊಂದು ಅಂತ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ, ಅದು ಬರಬಹುದಲ್ಲ. ನೀವು ಸರಿಯಾಗಿ ಮಾಡ್ತಿಲ್ಲ ಅನ್ನೋ ರೀತಿ ಅಟ್ಯಾಕ್ ಮಾಡ್ತಿದ್ದಾರೆ ಅವರು, ಅದಕ್ಕೆ ಬಹಿಷ್ಕರಿಸಿ ಅನ್ನೋ ಥರ BJP ವರಸೆ. ಮಾಡಲೇಬಾರ್ದು, ಸಮೀಕ್ಷೆನೇ ಮಾಡಬಾರ್ದು ಅಂತ ಅವರು ಪಕ್ಷದಿಂದ ಸ್ಟ್ಯಾಂಡ್ ತಗೊಳ್ತಿಲ್ಲ. ಆ ಥರ ತೊಗೊಂಡಿದ್ರೆ ಅದು ರಾಂಗ್ ಮೆಸೇಜ್ ಆಗ್ತಿತ್ತೇನೋ. ಆದರೆ ಇವರು ಮಾಡ್ತಿರೋ ರೀತಿ ಸರಿ ಇಲ್ಲ, ಮತ್ತು ಇವರು ಡೇಟಾನ ಸೇಫಾಗಿ ಇಟ್ಟಿಲ್ಲ, ಹಿಂದೆಲ್ಲ ಇಟ್ಟಿಲ್ಲ ಅಂದಮೇಲೆ ಈಗ ಹೇಗೆ ನಂಬೋದು? ಕೋರ್ಟೇ ಹೇಳಿದೆಯಲ್ಲ ಡೇಟಾ ಲೀಕ್ ಆಗಬಾರ್ದು ಅಂತ, ಅದಕ್ಕೆ ಬಹಿಷ್ಕರಿಸಿ, ನೀವು ಕೊಟ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ ಅಂತ ಜನಕ್ಕೆ ಎಚ್ಚರಿಸ್ತಿದ್ದಾರೆ. ಈಗ 2027ರಲ್ಲಿ ಕೇಂದ್ರ ಸರ್ಕಾರನೇ ಮಾಡುತ್ತೆ ಅಂದಮೇಲೆ, ದೇಶವ್ಯಾಪಿ ಮಾಡುತ್ತೆ ಅಂದಮೇಲೆ ರಾಜ್ಯಗಳು ಮಾಡಿ ಅದು ಇತಿಮಿತಿಯಲ್ಲಿ ಕಡ್ಡಾಯವಾಗಿ ಮಾಹಿತಿ ಕಲೆಕ್ಟ್ ಮಾಡೋ ಹಾಗೆ ಇಲ್ಲ ಅಂದಮೇಲೆ ಅರ್ಧಂಬರ್ಧ ಮಾಹಿತಿ ತಗೊಂಡು ಸಮಯ, ಹಣ, ಸರ್ಕಾರದ್ದು ಎಲ್ಲಾನು ವ್ಯರ್ಥ ಆಗುತ್ತೆ, ಜನಕ್ಕೂ ಸಂಕಷ್ಟ ಆಗುತ್ತೆ ಅನ್ನೋದು BJPಯ ಸ್ಟ್ಯಾಂಡು. ಈಗ ಕಾಂಗ್ರೆಸ್ನವರು ಅಮಿತ್ ಶಾ ಅವ್ರಿಗೆಲ್ಲ ಲೆಟರ್ ಬರೆದಿದ್ದಾರೆ. ನಿಮ್ಮ BJP ಸೀನಿಯರ್ ಲೀಡರ್ಸು ಅದು ಹೆಂಗೆ ವಿರೋಧಿಸ್ತಾರೆ, ಆ್ಯಕ್ಷನ್ ತಗೊಳ್ಳಿ, BJPಯ ನಿಜವಾದ ಸ್ಟ್ಯಾಂಡ್ ಏನು ಸಮೀಕ್ಷೆ ಬಗ್ಗೆ ಹೇಳಿ, ನಿಮ್ಮದೇ ಮೈತ್ರಿ ಸರ್ಕಾರ ಇರೋ ಕಡೆ ಬಿಹಾರದಲ್ಲೆಲ್ಲ ಆಗಿಲ್ವಾ, ಯಾಕೆ ವಿರೋಧಿಸ್ತಿದ್ದಾರೆ ಇವರು ಅನ್ನೋ ರೀತಿಯಲ್ಲಿ ಮುಗಿಬಿದ್ದಿದ್ದಾರೆ. ಈಗ ಕಾಂಗ್ರೆಸ್ನವರು ಕೂಡ ಒಂದು ತಕ್ಕ ಮಟ್ಟಿಗೆ ಈಗ ಸ್ಪೀಡಪ್ ಆಗಿದೆ, ಸುಮಾರು 27% ಏನೋ ಕಂಪ್ಲೀಟ್ ಆಗಿದೆ, ಉಳಿದಿರೋದು ಆಗಬೇಕಾಗಿದೆ. ಬಟ್ 8 ದಿನ ಆಗೋಗಿದೆಯಲ್ವಾ, ಈಗ ಉಳ್ಕೊಂಡಿರೋದು ಕೆಲವು ದಿನಗಳಷ್ಟೇ. ಅಕ್ಟೋಬರ್ 8ಕ್ಕೆ ಡೆಡ್ಲೈನ್ ಇರೋದ್ರಿಂದ ಅದ್ರ ಒಳಗಡೆ ಮುಗಿಸೋದು ಸ್ವಲ್ಪ ಕಷ್ಟ ಅಂತಲೇ ಹೇಳಲಾಗ್ತಿರೋದು. ಆರಂಭಕ್ಕೆ ಕಂಪೇರ್ ಮಾಡಿದ್ರೆ 1 ವೀಕ್ ಆದಮೇಲೆ ಈಗ ಸ್ಪೀಡಪ್ ಆಗಿದೆ, ಸ್ವಲ್ಪ ಸಮಸ್ಯೆಗಳು ಬಗೆಹರಿತಿದ್ದಾವೆ. ಬಟ್ ಸಮಸ್ಯೆಗಳು ಎಲ್ಲ ಬಗೆಹರಿದಿಲ್ಲ, ಜನನೂ ಸಂಪೂರ್ಣವಾಗಿ ಸಹಕರಿಸ್ತಿಲ್ಲ. ಸೊ ಏನು ಮಾಡ್ತಾರೆ ಕೈ ನಾಯಕರು ಅನ್ನೋದನ್ನು ನೋಡಬೇಕು. ಸರ್ಕಾರ ಅಂತೂ ಇದನ್ನು ಮಾಡೇ ತೀರ್ತೀನಿ ಅಂತ ಎಲ್ಲ ಪಕ್ಷಗಳ ತನ್ನದೇ ಪಕ್ಷದ ನಾಯಕರು ಸಚಿವರುಗಳ ವಿರೋಧದ ನಡುವೆಯೂ ಕೂಡ ಸಿದ್ದರಾಮಯ್ಯನವರಂತೂ ಹಠ ಬಿಡ್ತಿಲ್ಲ. BJP ವಿರುದ್ಧ ಈಗ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ. BJP ಕಾನೂನು ಹೋರಾಟದಲ್ಲಿದೆ, ಮುಂದೆ ಏನು ಮಾಡುತ್ತೆ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.